ಹಲೋ ಫ್ರೆಂಡ್ಸ್, ಇವತ್ತಿನ ವಿಡಿಯೋಸ್ ಪಂಜರದ ಗಿಳಿಯ ಕತೆ. ಈ ವಿಡಿಯೋಸ್ ಇಷ್ಟವಾದರೆ ಲೈಕ್ ಮಾಡಿ. ಒಬ್ಬ ಮನುಷ್ಯ ಒಂದು ಗಿಳಿಯನ್ನು ತಂದು ಪಂಜರದಲ್ಲಿಟ್ಟಿದ್ದ. ಅದು ಸಾವಿರಾರು ಬೆಲೆ ಬಾಳುವ ಚಿನ್ನದ ಪಂಜರ. ದೇಶ ವಿದೇಶಗಳಿಂದ ಗಿಳಿಗೆಂದು ಹಣ್ಣು ಹಂಪಲಗಳನ್ನು ತರಿಸಿದ್ದ. ಬಂಗಾರದ ಬಟ್ಟಲಿನಲ್ಲಿ ಹಾಲನ್ನು ಹಾಕಿ ಹಣ್ಣು ಹಂಪಲು ಸಹಿತ ಪಂಜರದಲ್ಲಿಟ್ಟಿದ್ದ. ಆದರೆ ಪಂಜರದ ಗಿಳಿಯು ಹಾಲು ಹಣ್ಣು ಏನನ್ನು ಮುಟ್ಟದೆ ಮೌನವಾಗಿತ್ತು. ಪಂಜರದ ಮಾಲೀಕ ಗಿಳಿಗೆ ಕೇಳಿದ, ಏಕೆ ಗಿಳಿಯೇ, ನಿನ್ನ ಮುಖದಲ್ಲಿ ಕಳೆಯೇ ಇಲ್ಲವಲ್ಲ? ನೀನು ಹಾಲು ಹಣ್ಣು ಏನನ್ನು ಮುಟ್ಟದೆ ಮೌನವಾಗಿರುವೆಯಲ್ಲ, ಯಾಕೆ? ಗಿಳಿ ಹೇಳಿತು, ಮನುಷ್ಯನೇ, ಈ ಹಣ್ಣು ಹಾಲು ಬೆಳ್ಳಿ ಬಂಗಾರ ಯಾವುದೂ ನನಗೆ ಬೇಕಿಲ್ಲ. ನನಗೆ ಬೇಕಾಗಿರುವುದು ನಿನ್ನ ಈ ಪಂಜರದಿಂದ ಮುಕ್ತಿ. ಇದರ ಬಾಗಿಲು ಒಮ್ಮೆ ತೆರೆದು ನೋಡು. ಹೊರಗೆ ಹೋಗಿ ನಾನು ಎಷ್ಟು ಸಂತಸದಿಂದಿರುತ್ತೇನೆ. ವಿಶಾಲವಾಗಿ ಆಕಾಶದಲ್ಲಿ ಮನಬಂದಂತೆ ಹಾರುವೆ. ಕಾಡಿನ ಹಣ್ಣು ತಿಂದು ನದಿಯ ನೀರನ್ನು ಕುಡಿದು ಸ್ನೇಹಿತರ ಜೊತೆ ನಲಿಯುವೆ ಎಂದಿತು ಗಿಳಿ. ಮಾಲೀಕ ಹೇಳಿದ, ಗಿಳಿಯೇ, ನಿನಗೆ ಗೊತ್ತಿಲ್ಲ, ಕಾಡಿನಲ್ಲಿ ಗಿಡುಗನಂತಹ ಕ್ರೂರ ಪಕ್ಷಿಗಳಿವೆ. ನೀನಲ್ಲಿ ನೆಮ್ಮದಿಯಿಂದ ಇರಲಾರೆ. ಮೇಲಾಗಿ ನಿನಗಲ್ಲಿ ಆಹಾರ ದೊರೆಯುವ ಸಂಭವವೂ ಕಡಿಮೆ. ನನ್ನ ಈ ಪಂಜರದಲ್ಲಿ ನಿನಗೆ ಯಾವ ಭಯವೂ ಇಲ್ಲ, ಕೊರತೆಯೂ ಇಲ್ಲ ಎಂದನು. ಗಿಳಿ ಹೇಳಿತು, ಮಾನವನೇ, ನನಗೆ ವೈರಿಯ ಭಯವೂ ಇಲ್ಲ, ಆಹಾರದ ಚಿಂತೆಯೂ ಇಲ್ಲ. ನಾನು ಪ್ರೀತಿಸುವುದು ಪರಮ ಸ್ವಾತಂತ್ರ್ಯವನ್ನು. ಅದೊಂದಿದ್ದರೆ ನಾನು ಯಾವುದನ್ನು ಲೆಕ್ಕಿಸುವುದಿಲ್ಲ. ನಿನ್ನ ಈ ಪಂಜರದ ಭೋಗಭಾಗ್ಯ ನಿನಗೆ ಇರಲಿ. ದಯವಿಟ್ಟು ನನ್ನನ್ನು ಮುಕ್ತಗೊಳಿಸು. ಗಿಳಿಯ ಮಾತನ್ನು ಕೇಳಿ ಮಾಲೀಕನ ಹೃದಯ ಕಣ್ಣು ತೆರೆಯಿತು. ಸ್ವಾತಂತ್ರ್ಯದಷ್ಟು ಸುಂದರವಾದ ವಸ್ತು ವಿಶ್ವದಲ್ಲಿ ಬೇರೊಂದು ಇಲ್ಲ ಎಂಬ ಅರಿವಾಗಿ ಗಿಳಿಯನ್ನು ಮುಕ್ತಗೊಳಿಸಿದ. ಗಿಳಿ ಮಾಲೀಕನಿಗೆ ಕೃತಜ್ಞತೆ ಹೇಳಿ ಸ್ವಾತಂತ್ರ್ಯವಾಗಿ ಹಾರಿ ಹೋಯಿತು. ಈ ವಿಡಿಯೋಸ್ ನಿಮಗೆ ಇಷ್ಟವಾದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.